ಏನು ರುತಮ್ಮ, ಯಾಕ ಇಲ್ಲೇ ಇದ್ದೀರಾ? ಯಾತ್ ಬದುಕಿಲ್ವೇ ನಿಮ್ಮೂರಾಗ ಯಾತನು? ನಮ್ಮೂರಾಗ ಇನ್ನೇನು ಬದುಕೈತಣ್ಣ. ನಮ್ದು ಅಲ್ಲೂ ಬದುಕಿಲ್ಲ ಇಲ್ಲೂ ಬದುಕಿಲ್ಲ. ನಾವು ಇನ್ನೇನು ಕೆಲಸ ಮಾಡಂಗಿದೀವಿ ಹೇಳು? ನೀವಾದ್ರೆ ಹೊಲ್ದಾಗ ಅದು ಇದು ಬೆಳಿತೀರಾ, ದನ ಕರುಗಳ್ನ ಕಟ್ಕೊಂಡಿದ್ದೀರಾ, ಅದು ಇದು ಬದುಕು ಮಾಡಕ್ಕೆ ಅಂತೀರ. ನಮ್ಗೆ ಏನಿಲ್ಲ ಕಣಣ್ಣ. ನಮ್ಮ ಅಯ್ಯಪ್ಪ ಗೌರ್ಮೆಂಟ್ ಅಫಿಷಿಯಲ್ ಆಗಿರೋದ್ರಿಂದನ ಏನಿಲ್ಲ, ಏನಂತ ಕೆಲಸಗಳು ಏನೂ ಇಲ್ಲ. ಮನೆಗೆ ಉಂಡು ತಿಂಡಿ ಮಾಡ್ಕೊಂಬೋದು, ತಿನ್ನೋದು, ಇರೋದು. ಮಕ್ಕಳು ಮದುವೆ ಇತ್ತಂತ ಬಂದಿದ್ವಿ, ಮದುವೆ ನೋಡಿದ್ರೆ ಹಿಂಗಾಯ್ತು. ಅದಕ್ಕೆ ತನ್ವಿಂದ ಒಂದು ಮದುವೆ ಮಾಡೋಣ ಇಲ್ಲೇನೆ ಅಂತ. ನಮ್ಮ ಕೈಲಿ ಆಗಲ್ಲ, ಅಲ್ಲಿ ನಾವು ಅಯ್ಯಪ್ಪ ಬೇರೆ ಕೆಲ್ಸಕ್ಕೆ ಬೇರೆ ಹೋಗುತ್ತಾ, ನಾನು ಒಂಟಿ ಹೆಂಗ್ಸಿ ಇನ್ನೇನು ಮಾಡೋಣ. ಅದಕ್ಕೆ ಇಲ್ಲ ಇದ್ದೀರಾ. ಬಿಡ ಮತ್ತು ಹೆಂಗ ಗಂಡ ಗೌರ್ಮೆಂಟ್ ಕೆಲಸ ನೋಡು. ನಾನು ಈಗ ಒಟ್ಟು ಹುಲ್ ತಂದು ಹಾಕಿ ಹಸಿಗೆ ಅತ್ಲಗಳಿಂದ ಇತ್ಲ ಕಟ್ಟಿ ಹಾಲು ಕರೆದು ಬೋಲ್ ಪಾಟ್ ಕಣಮ್ಮ. ಹೊಲ್ದಾಗ ಬದುಕು ಮಾಡೋದು ಬೋಲ್ ಪಾಟ್. ಹೋಗು, ಭಾಳ ಕಷ್ಟ ಕಣಮ್ಮ. ರೈತರ ಜೀವನ ಬೋಲ್ ಕಷ್ಟ. ಮೊನ್ನೆಲ್ಲ ಬೋರ್ನಾಗ ಏನು ನೀರು ಕಮ್ಮಿಯಾಗಿ ಅಡಿಕೆ ಗಿಡಗಳೆಲ್ಲ ಒಣಗ್ದಂಗೆ ಆಗಿದ್ವು. ಈಗ ಹೆಂಗೆ ಒಂದಿಟ್ಟು ಮಾಡಿ ಬರೋದಕ್ಕೆ ಹಂಗೆ ಸೆನಕ್ಕಿದ್ದಾವೆ. ಗೊಬ್ಬರ ಹಾಕ್ಬೇಕು, ಮಣ್ಣು ಹಾಕ್ಬೇಕು ಅಡಿಕೆ ಗಿಡಕ್ಕೆ. ಬೋದ್ಕೋ ಕಣಮ್ಮ ನಮ್ಗೆ ಒಟ್ಟುನು. ಅಣ್ಣ ಮಂಜಣ್ಣಯ್ಯ, ಮಕ್ಳನ್ನಾದ್ರೂ ಓದಿಸಿ ಚೆನ್ನಾಗೆ ಒಳ್ಳೆ ಎಜುಕೇಟೆಡ್ ಮಾಡಿ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಬೆಸ್ಟ್ ಆರಾಮಾಗಿರ್ಬೋದು. ಅದಕ್ಕೇನೆ ನಿಮ್ಮ ಮಕ್ಳನ್ನ ಚೆನ್ನಾಗಿ ಓದಿಸೋಣ. ಪಾಪ ನೋಡಿ ಎಷ್ಟು ಕೆಲಸ ನಿಮ್ಗಂತೂ. ಅವಸೆಗಳ್ನ ನೋಡ್ಕೋಬೇಕು, ಮನೆ ಹತ್ರ ಎಲ್ಲನ ನೋಡ್ಕೋಬೇಕು, ಹೊಲ್ದ ಹತ್ರ ನೋಡ್ಕೋಬೇಕು, ಎಷ್ಟು ಕಷ್ಟ. ಹಂಗೆ ಮತ್ತೆ ಜೀವನ ಬಲು ಕಷ್ಟ ಅಣ್ಣ. ಓದಿಸ್ಬೇಕಮ್ಮ, ಓದಿಸ್ಬೇಕು ತಗ. ಇಲ್ಲೇ ನಾನಿಲ್ಲಿ ಕಲಾಕರ್ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೆ. ಸರಿ ಆಯ್ತು ಕಣಮ್ಮ, ಹೋಗ್ಬಾ, ಒಳ್ಳೇದಾಗ್ಲಿ. ಯಾತ ಹೇಳಲ್ಲ ಇವಳು. ನಿನ್ನ ಯಾತ ಹೇಳಲ್ಲ ಏನೋ ಗೊತ್ತಿಲ್ಲ. ಕೇಳ ನೀ ಅಪ್ಪನ. ನಮ್ದೇ ಬೆಸ್ಟ್ ಅಪ್ಪ. ನೋಡು ಎಷ್ಟು ಕಷ್ಟಪಡ್ತಾರೆ ಈ ಮಂಜಣ್ಣವ್ರ. ಪಾಪ ಯಾವಾಗಿಂದ ನಾನು ಚಿಕ್ಕವಳಿಂದಾಗಿಂದನೂ ನೋಡ್ತಾ ಇದ್ದೀನಿ. ಎಷ್ಟು ಕಷ್ಟಪಡ್ತಾರೆ ಪಾಪ. ಕೂಲಿ ಮಾಡ್ತಾರೆ, ಹೊಲ್ದಾಗ ಹಸು, ಹೊಲ್ದಾಗ ಅದು ಇದು ಬೆಳೀತಾರೆ. ಪಾಪ ಜೀವನದಲ್ಲಿ ಒಂದು ಮನೆ ಕಟ್ಟೋಕ್ಕೂ ಆಗಿಲ್ಲ ಅವ್ರಿಗೆ. ಬರೀ ಸಾಲ 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 ಪಾಪ. ನಮ್ಮದೇ ಬೆಸ್ಟ್ ಅಪ್ಪ. ಗೌರ್ಮೆಂಟ್ ಕೆಲಸ, ನಮ್ಮ ಮನೆಯವ್ರದ್ದು 80,000 ಲಕ್ಷ ಸಂಬಳ ತಗೊಂತೀವಿ. ಪಾಪ ಅವರು ತಿಂಗಳಾದ್ರೂ ಒಂದು 10-20 ಸಾವಿರ ದುಡ್ಡು ನೋಡೋಕ್ಕಾಗಲ್ಲ. ಪಾಪ ಕಷ್ಟ ಕಣಪ್ಪ ಹೊಲ್ದಲ್ಲಿ ಕೆಲಸ ಮಾಡೋರ್ದು. ಭಾಳ ಕಷ್ಟ ಇವಾಗಿನ ಕಾಲದಾಗೆ ಜೀವನ ಮಾಡೋದು. ಪಾಪ ಒಡವೆ ಪಡವೆ ಎಲ್ಲ ಇಕ್ತಾರೆ. ಕೂಲರಿಗೆ ದುಡ್ಡು ಕೊಡೋಕೆ ಒಂದೊಂದ್ಸತಿ ದುಡ್ಡಿಲ್ಲ ಅಂತಾರೆ. ಏನು ಮಾಡ್ತೀವಿ ಪಾಪ, ಬಿಡೋಕ್ಕಾಗಲ್ಲ, ಹೊಲ್ದಾಗ ಮಾಡಬೇಕು. ರೈತರಿಗೆ ಸರಿಯಾಗಿ ಬೆಳೆ ಬಂದರೆ ಬೆಲೆ ಸಿಗಲ್ಲ, ಬೆಲೆ ಬಂದರೆ ಬೆಳೆ ಸಿಗಲ್ಲ, ಹಂಗಾಗುತ್ತೆ. ಏನು ಮಾಡೋದು? ರೈತರು ಹಿಂಗೆ ಕಣಪ್ಪ ಹಾಳಾಗೋದು ಅಂತ ಹೇಳ್ತಿದ್ಲ ಅವ್ರು. ಯಾತಿಲ್ಲ, ನೀವು ಏನ ಯಾವಾಗಿಂದಲೂ ಪಾಪ ಮಾಡ್ತೀರಾ ಬೋದ್ಕ ಅಂತೂ. ಏನು ಮಾಡೋಣ, ನಮ್ಮ ಬೋರಿ ಹಿಂಗೇನೆ, ನಮ್ಗಂತೂ ಬೋರಿ ಎಡವಟ್ಕೊಳ್ಳಿ ಅಂತಾನ. ಹೆಂಗ ನಿಮ್ಮ ಮಕ್ಳು ನಾನು ಓದ್ಸೋಣ ಅಂತೂ ಅದಕ್ಕೆ ಓದಿಸ್ತೀನಮ್ಮ ಅಂತ ಹೇಳ್ದೆ. ನಾವಂತೂ ಯಾವಾಗಿಂದಲೂ ಬೋರಿ ಹಿಂಗೆ ಮಾಡಿ ಹೋತು. ನೋಡ್ರು ತಮ್ಮ, ಮೊನ್ನೆ ಪೀಳಿ ನಮ್ಮ ಕಣ್ಣೆದ್ರಿ 4 ಸೈಡ್ ತಾಣೆ ಟೌನ್ನಾಗೆ ಮನೆ ಕಟ್ಟ್ಯವ್ರಿ. ಮಸ್ತ ಮಕ್ಳಿಗೆ ಒಡವೆ ಮಾಡಿಸ್ಯವ್ರಿ. ನಮ್ದು ಯಾತ ಜೀವನ ಬಾ. ಅವನ ಕೇಳ್ಬೇಡ. ನಾವೇನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಅಯ್ಯೋ, ಎಲ್ಲಾರು ಬರೇ ಗೌರ್ಮೆಂಟ್ ಸಂಬಳ ತಗೊಂತೀವಿ, ಎಫ್ಸೆಲ್ಸ್ ಹಾಕ್ತೀವಿ ಅಂತಂದ್ರೆ ಆಗುತ್ತೆ? ರೈತರು ಕೆಲಸ ಮಾಡೋರು ಯಾರು? ರೈತರಾದ್ರೂ ಗೌರ್ಮೆಂಟ್ ಸಂಬಳ ತಗೊಂಡ್ರು ಬೆಳಗ್ಗೆಯಿಂದ ಸಾಯಂಕಾಲ ತಕನು ನಾವು ಎಲ್ಲ ರೈತರು ಬೆಳೆದಿರೋದೇನೆ ಉಂಬೋದು. ತರಕಾರಿ ಆಗಲಿ ಒಂದು ರೈತರು ಬೆಳೆದಿರೋದೇ, ಒಂದು ಅಕ್ಕಿ ಆಗಲಿ ರೈತರು ಬೆಳೆದಿರೋದೇ, ರಾಗಿಯಿಂದ ಹಿಡಿದು ಎಲ್ಲ ರೈತರು ಬೆಳೆದಿರೋದೇ ತಿಂಬೋದು. ಬಾ ನೀನು ಯಾರೋ ಹೇಳ್ತಾರೆ ಅಂತ ಅವನ್ನೆಲ್ಲ ತಲೆ ಕಿಕ್ಕೆ ಮುಕ್ಕಬೇಡ. ತಲೆ ಕೆಡ್ಸ್ಕೊಂಬಕ್ ಹೋಗ್ಬಾರ್ದು. ತಲೆ ಕೆಡ್ಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಬಾ. ಅಲ್ಲ ಕಣ್ಗವ್ರ, ಇರೋ ತಮ್ಮೇನೋ ಮಾತಾಡಿಸ್ತಾ ಅದಕ್ಕೆ ಮಾತಾಡ್ದೆ. ಏನು ಮಾಡೋಣ? ಬಾ, ನಮ್ಗೂ ಒಂದಲ್ಲ ಒಂದಿನ ಒಳ್ಳೆ ಕಾಲ ಬರುತ್ತೆ. ದೇವರಮ್ಮನ ಒಳ್ಳೇದು ಮಾಡ್ತಾನೆ. ಅಲ್ಲಕ್ಕನಿಗೆ ಹೋಗಿ ಹೇಳ್ತೀನಿ. ಅಲ್ಲಕ್ಕನ ಅಕ್ಕ ನಾವು ಅಂತರ ಮನೆಗೆ ಹೆಣ್ಣು ಕೊಡಲ್ಲ ಅಂತ ನಾವೇ ನಾವೇ ಸುಮ್ಮನಾಗಿದ್ದೀವಿ, ನೀವು ಕೊಡ್ತೀರಲ್ಲಕ್ಕ ಅಂತ ಹೇಳ್ತೀನಿ. ನಾವು ಕೊಡಬಾರ್ದು, ಬೇಡ, ಅವನು ಒಳ್ಳೆಯವನಲ್ಲ ಅಂತ ಸುಮ್ಮನಾಗಿದ್ದೀವಿ. ನಮ್ಮ ತನ್ವಿಗಂತೂ ನೋಡ್ಬಿಟ್ಟು ಅವಳಿಗೆ ಬೇಜಾರಾಗ್ಬಿಟ್ಟೈತೆ. ಇವಳೇನು ಇವಳೆ ಕಲಕ್ಕನ ಮೊಮ್ಮಗಳು. ಇವಳು ಮಾನು ಜೊತೆಗೆ ಹಾಕೊಂಡು ಓಡಾಡ್ತಾವಳೆ. ಇವಳು ಹೇಳವಳೇನ. ರಾತ್ರಿ ಮಳೆ ಬಂತು, ಅದೇ ಹಾಗೇ ಸುಮ್ಮನಾಗ್ಬಿಡ್ತು ಅಲ್ವಾ ಲಾಸಿಯ? ನೀನು ಇರೋ ಕಡೆ ಚೆನ್ನಾಗಿ ಬಂತು ಅನ್ಸುತ್ತಲ್ವಾ ಮಳೆ? ಪರವಾಗಿಲ್ಲ, ಆ ಕಡೆ ಸ್ವಲ್ಪ ಪರವಾಗಿಲ್ಲ. ನಾವಿಬ್ರು ಒಂದೇ ಮನೇಲಿ ಇದ್ಬಿಟ್ರೆ ತುಂಬ ಚೆನ್ನಾಗಿರ್ತೀವಿ ಅಲ್ವಾ? ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಅಕ್ಕ ಚೆನ್ನಾಗಿರ್ಬೇಕು ಹೇಳು. ನನಗೇನೋ ನಾನು ಹಂಗೆ ಅಪ್ಪ ಯೋಚನೆ ಮಾಡಿರೋದು. ನಮ್ಮಪ್ಪ ನಮ್ಮಮ್ಮ ಹಿಂಗೆ ಹೇಳ್ತಾರೋ ಹಂಗೆ. ಹೆಂಗೋ ನಮ್ಮ ಭುವನ್ ಮಾವಿಗೆ ಕೊಡೋದಕ್ಕೆ ತುಂಬ ಇಷ್ಟ ಆಗ್ಬಿಟ್ಟೈತೆ ಅವ್ರಿಗೆ. ನನಗೂ ತುಂಬ ಇಷ್ಟ ಆಗೈತೆ. ನಾನು ಯಾವಾಗ ಮದುವೆ ಆಗ್ತೀವೋ ನಾವಿಬ್ರು ಅಂತ ನನಗೂ ತುಂಬಾ ಇಷ್ಟ ಆಗ್ಬಿಟ್ಟೈತೆ. ಅಲ್ಲ ಇವಳು ನಮ್ಮ ಮಾನಿ ಜೊತೆ ಕರ್ಕೊಂಡು ಓಡಾಡ್ತಾವಳೆ ನೋಡು. ನಮ್ಮ ತನ್ವಿ ಹೇಳಿದ್ಲು, ಅದಕ್ಕೆ ನೋಡಮ್ಮ ಕೊಡಬೇಡ ಅಂತ ಬಾ ಅಂತ ಹೇಳಿದ್ಲು. ಅದಕ್ಕೆ ಹೇಳೋಣ ಅಂತ ಬಂದೆ. ಅಲ್ಲ ಅಕ್ಕನಿಗೆ ಹೇಳ್ತೀನಿ ಹೋಗಿ. ಅಲ್ಲ ಅಕ್ಕ, ಹೋಗಿ ಅಂಥವ್ರಿಗೆ ಕೊಡ್ತಿದ್ದೀರಲ್ಲ,
ನಿನ್ನ ಮಗಳು ಮೊಮ್ಮಗಳು ಚೆನ್ನಾಗಿ ಓದವಳೆ, ನಿನ್ನ ಮೊಮ್ಮಗಳನ್ನ ಅಂಥವ್ರಿಗೆ ಕೊಡ್ತೀರಾ ಅಂತ. ವೈಷ್ಣು ಭೀಮನ್ಗಾದ್ರೂ ಬುದ್ಧಿ ಬೇಡವಾ? ಹೋಗಿ ಹೋಗಿ ಮದುವೆ ಕ್ಯಾನ್ಸಲ್ ಆಗೈತೆ, ಹಿಂಗೆಲ್ಲ ಆಗೈತೆ ಅಂಥವ್ರಿಗೆ ತಗೊಂಡೋಗಿ ಕೊಡ್ತಾವ್ರಲ್ಲ ಇವ್ರ ಹೆಣ್ಣ. ಏನು ಅನ್ಕೊಂಡ್ರು ಪರವಾಗಿಲ್ಲ, ಇರೋದು ಹೇಳ್ತೀನಿ, ಕೊಡಬೇಡ್ರಿ ಅಂತಾರ್ಗೆ ಹೆಣ್ಣ ಅಂತ. ಇರೋಳೊಬ್ಳು ಮಗಳವಳೆ, ಒಬ್ಬ ಮಗ ಅವನೇ. ಯಾರಿಗಾದ್ರೂ ಒಳ್ಳೆಯವ್ರಿಗೆ ಕೊಟ್ಟು ಮಾಡಿದ್ರೆ ಬೇಡ ಅನ್ನುತ್ತೆ. ನಾನು ಅವತ್ತೇ ಹೇಳಿದ್ದೀನಿ, ಬೇಡ ಅಂತಾರ ಮನೆಗೆ ಹೆಣ್ಣು ಕೊಡಬಾರ್ದು ಅಂತ. ಈ ಜನಕ್ಕೆ ಗೊತ್ತೇ ಆಗಲ್ಲಪ್ಪ. ನಮ್ಗೆ ಹಂಗೇನೆ ಹೊಟ್ಟೆ ಉರಿದೋಗುತ್ತೆ. ಅವ್ನ ಮದುವೆ ಆಗಬಾರ್ದು. ನಮ್ಮ ತನ್ವಿನೇ ರಿಜೆಕ್ಟ್ ಮಾಡೋದ್ನಲ್ಲ ಅವನು, ಆಗಬಾರ್ದು ಅವ್ನ ಮದುವೆ. ನನ್ನ ಮದುವೆ ಆಗಬಾರ್ದು ಅಂತಲೇ ಇದ್ದೀನಿ ನಾನು. ಆದರೆ ಏನು ಮಾಡೋದು, ಆಗ್ಬಿಟ್ರೆ ಅಂತ ನನಗೆ ಸಹಿಸ್ಕೊಂಬಕ್ಕಾಗಲ್ಲ. ನಮ್ಮ ತನ್ವಿಗೂ ಹಂಗೆ ತುಂಬ ಸಿಟ್ಟು ಬಂದ್ಬಿಟ್ಟೈತೆ ಅವನ ಮೇಲೆ. ವೈಷ್ಣು ಭೀಮ ಇಬ್ಬರು ಅಷ್ಟೋ ಓದವ್ರೆ. ಇವನು ಒಳ್ಳೆ ಇದಕ್ಕೇನೋ ಕರೆಂಟ್ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾನೆ. ಏನೋ ಕರೆಂಟ್ ಆಫೀಸಲ್ಲಿ ಇವನಿಗೂ ಕೆಲಸ ಆಗೈತೆ. ಏನೋ ಒಂದು ಹೆಚ್ಚು ಕಮ್ಮಿ ಒಂದು 25-30 ಸಾವಿರ ಸಂಬಳ ಇರ್ಬೋದು ಸಾಮಾನ್ಯ ಇವನಿಗೆ. ಅದೆಷ್ಟಂತ ಗೊತ್ತಿಲ್ಲ ಸರಿಯಾಗಿ. ಏನು ಅಂಥವ್ರಿಗೆ ಏನು ತಗೊಂಡೋಗಿ ಕೊಡ್ತಾರಪ್ಪ ಇವರು. ಒಳ್ಳೆಯವ್ರಾಗಿದ್ದರೆ ನಾನೇ ಕೊಡಲಿ ಬಿಡು ಅಂತಿದ್ದೆ. ಆದರೆ ಹಿಂಗಾಗಿರೋದನ್ನ ಕೊಡಬಾರ್ದು. ಹೆಂಗಾಗುತ್ತೆ ಇವಾಗ ನೋಡಪ್ಪ. ನಮಗೆ ನೋಡು, ನನ್ನ ಮಗಳನ್ನ ಕೊಡಲಿಲ್ಲ, ಇವಾಗ ಇವ್ರು ಕೊಟ್ಟು ಮದುವೆ ಮಾಡ್ತಾರಲ್ಲಪ್ಪ ಅಂತ ನನಗೆ ಅನಿಸುತ್ತೆ. ಕೊಡಬಾರ್ದು. ನಾನು ಬೇಡ ಅಂತಂದರೆ ಒಪ್ಕೊಂತಾರೆ ಬಿಡು. ವೈಷ್ಣು ಭೀಮ ಒಪ್ಕೊಂತಾರೆ. ನನ್ನೆಲ್ಲ ಅವಾಗ ತುಂಬ ಚೆನ್ನಾಗಿ ಮಾತಾಡ್ಸೋರು. ಕಲಕ ಆಗಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು. ಕಲಕ ಇದ್ದೀರಾ ಮನೇಲಿ? ವೈಷ್ಣು ಭೀಮ, ವೈಷ್ಣು. ಏನಮ್ಮ ಲಾಸ್ಯ ಬಂದವಳೇನು? ಈಗ ಅಮ್ಮನ ಜೊತೆಗೆ ಹೋಗ್ತಾ ಇದ್ಲು. ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೋಗ್ತಿದ್ರಮ್ಮ. ಯಾಕೆ? ಏನೋ ಅಬ್ಬುವನ ಜೊತೆಗೆ ಆ ಲಾಸ್ಯ ನಿನ್ನ ಮೊಮ್ಮಗಳೇನೋ ಓಡಾಡ್ತಾಳಂತೆ ಕಲಕ. ಅಲ್ಲ, ನೀವೇನೋ ಏನು ಕೊಡ್ತೀವಿ ಅಂತ ಏನೋ ಒಪ್ಕೊಂಡಿದ್ದೀರಾ? ಅವನಿಗೆ ಕೊಡಬೇಡ್ರಿ. ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಬೇಡ, ದೇವ್ರ ಆಣೆಗೆ ಅವನಿಗೆ ಮಾತ್ರ ಹೆಣ್ಣು ಕೊಡಬೇಡಿ ನೀವು. ನಾವು ಅಲೆನೇ ಕೊಟ್ಟು ಬೇಡ ಅಂತೇಳಿ ಸುಮ್ಮನಾಗಿದ್ದೀವಿ, ಮದುವೆ ಕ್ಯಾನ್ಸಲ್ ಮಾಡಿಸಿದ್ದೀವಿ. ನೀವು ಇವಾಗ ಯಾಕೆ ಹಿಂಗೆ ಮಾಡ್ಕೊಂತೀರಾ? ಸುಮ್ಮನೆ ಇಲ್ಲೂ ಚಿಂತೆ ಬರುತ್ತೆ ನೋಡಿ. ಹಂಗೆಲ್ಲ ಏನೋ ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ. ಸುಮ್ಮನೆ ಯಾಕೆ ಇಂಥವೆಲ್ಲನ ತಲೆಗೆ ಹಚ್ಕೊಳಕ್ಕೆ ಹೋಗ್ತೀರಾ? ಇರೋರೊಬ್ಳು ಮಗಳು ಎಲ್ಲ ಇದ್ದಾರೆ. ಇರೋಳೊಬ್ಬ ಮಗಳು ಮಗ ಅಪ್ಪ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರೆ ಬೇಡ ಅನ್ನುತ್ತೆ ವೈಷ್ಣು ಭೀಮ. ಬೇಡ ಕಲಕ. ಯಾಕೆ ಬೇಡ? ಅವನೇನು ಮಾಡವನಂಥದ್ದು? ಅಲ್ಲ, ಯಾಕೆ ಬೇಡ ಅಂತ ಹೇಳ್ರು ತಮ್ಮ. ಇಂಥದಕ್ಕೆ ಬೇಡ ಅಂತ ಅಂದ್ಬಿಡು, ಬೇಕಾದ್ರೆ ನಾನು ಸುಮ್ಮನೆ ಆಗ್ತೀನಿ. ಇಂಥದ್ದು ಐತೆ ಕಲಕ, ಹಿಂಗೈತೆ ಅವನ ಹತ್ರ ಎಫೆಕ್ಟು, ಅವ್ನು ಹಿಂಗೆ ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಹೇಳ್ಬಿಡ್ಬೇಕಾದ್ರೆ ಸುಮ್ಮನೆ ಆಗ್ಬಿಡ್ತೀನಿ. ಆದರೆ ನನಗೆ ಸುಮ್ಮನೆ ಹೇಳಿದ್ರೆ ಅದು ಸರಿಯಾಗಲ್ಲ. ಸುಮ್ಮನೆ ಹೇಳ್ಬಾರ್ದು ಒಬ್ರ ಬಗ್ಗೆ. ಇಲ್ಲ ಕಲಕ, ಅವ್ನು ಒಳ್ಳೆಯವನಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಇಬ್ಬರು ಇಷ್ಟಪಟ್ಟವ್ರೆ, ಆಗ್ತೀನಿ ಎಂಬತ್ತು. ನಮ್ಮ ಅಮ್ಮನಿನೂ ಅವನ್ನೇ ಮದುವೆ ಆಗೋದು ಅಂತೈತೆ. ಅದು ಭಾಳ ಇಷ್ಟ ಆಗೈತೆ. ಅದಕ್ಕೆ ನಾವೇನು ಮದುವೆ ಮಾಡೋಣ ಅಂತ ಇದೀವಿ. ಸಂಬಂಧ ಬಿಡು, ಎಲ್ಲ ಕಡೆ ತಗೊಂಡೋಗಿ ಎಲ್ಲ ನಾನು ನೋಡಿಲ್ದಾರಿ ಕೊಡೋದಕ್ಕಿಂತ ಇಲ್ಲಿ ಹತ್ರದಾಗೆ ನೋಡಿರೋ ಅಂಥವ್ರಿಗೆ ಕೊಡೋದು ಬೆಸ್ಟು. ನೋಡಿರೋ ಅಂಥವ್ರಿಗೆ ಕೊಡಬೇಕಲ್ಲ. ಆದಷ್ಟು ಬೇಗ ನಾವು ಕೊಟ್ರೇನೆ ನಾವು ಇವಾಗ ಚೆನ್ನಾಗಿರೋಕ್ಕಾಗದು. ನಮ್ಮ ಅಮ್ಮನಿ ಸುಮ್ಮನೆ ಎಲ್ಲ ತಣಕೊಂಡು ಮರಿಯಾಗೆ ಗುರುತು ಪರಿಚಯ ಇಲ್ದವ್ರಿಗೆ ಕೊಡೋದು, ಆಮೇಲೆ ನಾವು ಗೋಳಾಡೋದಕ್ಕಿನ ನಾವೇನು ನೋಡಿರಿದ್ದೀವಿ. ಭುವನ್ ಒಳ್ಳೆ ಹುಡುಗನೇ, ಕೊಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀವಮ್ಮ. ಯಾಕೆ ಋತಕ? ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಬಕ್ಕೇನು ಬಂದಿಲ್ಲಮ್ಮ. ನಾನೇನೋ ಈಗ ನನ್ನ ಮಗಳಂತಲೇ ನಿನ್ನ ಮಗಳು ನೋಡು ಹಿಂಗೆಲ್ಲ ಆಗೈತಲ್ಲ, ಅದಕ್ಕೆ ಹೇಳೋಣ ಅಂತ ಬಂದೆ. ಇವಾಗೇನೋ ನಿನ್ನ ಮಗಳು ಅವನ ಜೊತೆಗೆ ಓಡಾಡ್ತೈತಂತೆ. ನನ್ನ ಮಮ್ಮನಿ ನೋಡ್ತು. ಅಮ್ಮ ನನ್ನ ಜೀವನ ಹಾಳಾಗಿದ್ದೆ ಸಾಕಮ್ಮ, ಆ ಹುಡುಗಿ ಯಾಕಮ್ಮ ಜೀವನ ಹಾಳು ಮಾಡ್ಕೊಂಬತ್ತೆ ಅಂತ ಪಾಪ ಬಂದು ಹೇಳ್ತಾ ನಮ್ಮಮ್ಮಣಿ. ಅದಕ್ಕೆ ನಾನು ಹೇಳೋಣ ಅಂತ ಬಂದೆ. ಅಲ್ಲ, ಯಾಕೆ ಕೊಡ್ತೀರಾ ವೈಷ್ಣು? ಇರೋಳೊಬ್ಬ ಮಗಳು ಯಾರಿಗಾನ ಒಳ್ಳೆಯವ್ರಿಗೆ ಕೊಟ್ಟು ಮಾಡಿ ನೋಡ್ಬಿಟ್ಟು ಅಂಥವ್ನಿಗೆ ಏನು ಕೊಡ್ತೀರಾ? ನಮ್ಮ ಲಾಸ್ಯನೂ ಇಷ್ಟಪಟ್ಟಿದ್ದಾಳಕ್ಕ, ಅದಕ್ಕೆ ಕೊಡೋಣ ಅಂತ ನಾವು. ಅವಳಿಗೂ ತುಂಬಾ ಇಷ್ಟ ಐತೆ, ಅವನು ಇಷ್ಟಪಟ್ಟವನೇ. ಇಬ್ಬರು ಹತ್ಲಾಗ ಬಿಡು. ಹೆಂಗೋ ನನಗೂ ತವ್ರ ಮನೆ ಆಗಬೇಕಲ್ಲ, ಇನ್ನೇನು ಕೊಡೋಣ ಅಂತ. ನನಗೆ ಆವಾಗಲೇ ಕೊಡಬೇಕಂತ ನನಗೂ ನಮ್ಮ ಅತ್ತೆಗೆ ಆಸೆ ಇತ್ತು. ನೇನಿಬ್ರು ಅಕ್ಕ ತಂಗಿ ಅವ್ರನ್ನಿಬ್ರು ಮದುವೆ ಮಾಡ್ಕೊಂತಾರೆ ಅಂತ ಸುಮ್ಮನಾಗಿದ್ವಿ. ನಮಗೇನೋ ತುಂಬ ಆಸೆ ಇತ್ತು ಭುವನಿಗೆ ಕೊಡಬೇಕು ಅಂತ. ನೋಡು, ಬೇಡ ಅಂದರೆ ಬೇಡ ಕಲಕ, ಬೇಡ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮಗೆಲ್ಲ ಗೊತ್ತೈತೆ. ನಾನು ಕೇಳ್ತೀನಿ ಇವಳನ್ನ. ಹೇಳಕ್ಕೆ ಬಂದವಳೆ ಇನ್ನೊಂದ್ಸತಿ ಇಲ್ಲ ಮನೆ ಬಾಗಿಲಿಗೆ ಇಂಥವೆಲ್ಲ ಹೇಳಕ್ಕೆ ಬರಬಾರ್ದು. ಕೇಳ್ತೀನಿ, ಇವಳು ಹೇಳೋವೆಲ್ಲ ಕೇಳ್ತಾ ಇದ್ದೀನಿ. ಕೇಳ್ತೀನಿ. ಇವಳು ಹೇಳೋವೆಲ್ಲ ಕೇಳ್ತಾ ಇದ್ದೀನಿ. ಆಮೇಲೆ ಮಾತಾಡ್ತೀನಿ. ನೋಡ್ತಾ ಇರಿ, ನೀನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.